ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಕರ್ನಾಟಕದಲ್ಲಿ ಜಾತಿ ಬಿಟ್ಟು ಬೇರೆ ಮಾತೇ ಇಲ್ಲ. ದಿನ ಬೆಳಗಾದರೆ ಮಾಧ್ಯಮದಲ್ಲೂ ಕೂಡ ಈ ಜಾತಿ ಸಮೀಕ್ಷೆಯ ಬಗ್ಗೆ ವರದಿಗಳು ಪ್ರಕಟವಾಗ್ತಾ ಇದೆ. ಸರ್ಕಾರವೂ ಕೂಡ ಅದರಲ್ಲೇ ಮಗ್ನವಾಗಿದೆ. ಕಾಂಗ್ರೆಸ್ ಸರ್ಕಾರದ ಒಳಗೆ ಇದರ ಬಗ್ಗೆ ಭಾರಿ ಆಕ್ರೋಶ ಇದೆ. ಇಷ್ಟು ದಿನ ಕೆಲವರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಒಂದು ಆದೇಶ ಬಂದಿದೆ, ಯಾರು ಕೂಡ ಜಾತಿ ಜನಗಣತಿಯನ್ನ ವಿರೋಧಿಸಬಾರದು, ಸರ್ಕಾರ ಏನು ಮಂಡಿಸಿದೆಯೋ ಅದನ್ನು ಎಲ್ಲರೂ ಬೆಂಬಲಿಸಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಆರ್ಡರ್ ಆಗಿದೆ. ಇನ್ನು ಬಿಜೆಪಿಯವರು ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಕೆಲ ಜಾತಿಯ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸೋದಕ್ಕೆ ಶುರು ಮಾಡಿದವೆ. ಮುಖ್ಯವಾಗಿ ಒಕ್ಕಲಿಗರ ಸಂಘಟನೆ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ. ಒಕ್ಕಲಿಗರ ಎಂಎಲ್ಎಗಳು ಇದನ್ನು ವಿರೋಧಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮಾಜವೂ ಕೂಡ ಇದನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ. ಅವರು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ಜಾತಿಗಳಲ್ಲಿ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ? ಇದೆಲ್ಲದರ ನಡುವೆ ಈ ಜಾತಿ ಜನಗಣತಿಯ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಸೋರಿಕೆಯಾಗಿದೆ. ಆ ಸೋರಿಕೆಯಾದಂತಹ ಮಾಹಿತಿಯನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 18% ಆಗ್ಬಿಟ್ಟಿದೆ, 18%ಗಿಂತ ಜಾಸ್ತಿ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದನ್ನ ಕೆಲ ಬಿಜೆಪಿಯ ಮುಖಂಡರು ಕೂಡ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಮಿತ್ರರೇ, ಈ ಜಾತಿ ಸಮೀಕ್ಷೆಯಲ್ಲಿ ಮುಸ್ಲಿಮರನ್ನ ನಂಬರ್ 1 ಜಾತಿ ಅಂತ ತೋರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಟ್ಟಿದೆ ಎನ್ನುವಂಥದ್ದು ಸತ್ಯ, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಆದರೆ ಮುಸ್ಲಿಮರ ಜನಸಂಖ್ಯೆ 18% ಆಗಿದೆ ಅಂತ ಈಗೇನು ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆಯಲ್ಲ, ಇದು ಶುದ್ಧ ಸುಳ್ಳು. ಈ ಜಾತಿ ಸಮೀಕ್ಷೆಯೇ ನಿಜ ಅಂತಾಗಿದ್ರೆ ಕರ್ನಾಟಕದಲ್ಲಿ ಮುಸ್ಲಿಮರ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅದು ಹೇಗೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಜೊತೆಗೆ ಸರ್ಕಾರ ಮಂಡಿಸಿರುವಂತಹ ಈ ಜಾತಿ ಸಮೀಕ್ಷೆ ಏನಿದೆ, ಇದು ಜಾರಿಗೆ ಬಂದಿದ್ದೇ ಆದರೆ, ಇದನ್ನು ಸರ್ಕಾರ ಒಪ್ಕೊಂಡು ಹೊರ ತಂದಿದ್ದೇ ಆದರೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಳ್ಳಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ದೇಶದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಕೂಗೆದ್ದಿದ್ದು ಇದೇ ಮೊದಲೇನಲ್ಲ. ಬಹಳ ಹಿಂದಿನಿಂದಲೂ ಕೂಡ ಈ ಬಗ್ಗೆ ಚರ್ಚೆ ಇದೆ. 1931ರಲ್ಲಿ ಬ್ರಿಟಿಷರು ಕಟ್ಟ ಕಡೆಯದಾಗಿ ಈ ದೇಶದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೆಸಿದ್ರು. ಅದಾದ ನಂತರ ಇದುವರೆಗೂ ಕೂಡ ಜಾತಿಯ ಬಗ್ಗೆ ಜನಗಣತಿಯನ್ನ ಮಾಡಿಲ್ಲ. ಜಾತಿ ಜನಗಣತಿಯನ್ನ ಮಾಡುವಂತಹ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಯಾವುದೇ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರು ಮಾಡಿಸಿದ್ರಲ್ಲ, ಅದು ಹೇಗೆ ಅಂತಂದ್ರೆ, ಸಿದ್ದರಾಮಯ್ಯನವರು ಇಲ್ಲಿ ಜಾತಿ ಜನಗಣತಿಯನ್ನ ಮಾಡಿಸಿಲ್ಲ. ಅದಕ್ಕೆ ಅವರೊಂದು ಬೇರೆ ಹೆಸರೇ ಕೊಟ್ಟಿದ್ದಾರೆ. ಅವರು ಕೊಟ್ಟ ಹೆಸರೇನು ಕೇಳಿದ್ರೆ ಕರ್ನಾಟಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಸಮೀಕ್ಷೆಯೇ ಹೊರತು ಗಣತಿ ಅಲ್ಲ. ನಿಮಗೆ ನೆನಪಿರಲಿ, ಈ ಜಾತಿ ಜನಗಣತಿಯನ್ನ ಈ ಹಿಂದಿನಿಂದಲೂ ಕೂಡ ಕೇಂದ್ರ ಸರ್ಕಾರಗಳು ವಿರೋಧಿಸುತ್ತಲೇ ಬಂದಿದ್ದಾವೆ. ನೆಹರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಮುಂದೆಯೂ ಕೂಡ ಈ ಪ್ರಶ್ನೆಯನ್ನು ಇಡಲಾಗಿತ್ತು. ಆಗ ನೆಹರು ಅವರು ಬಹಳ ಸ್ಪಷ್ಟವಾಗಿ ಇದನ್ನು ತಿರಸ್ಕಾರ ಮಾಡಿದ್ರು. ಈ ದೇಶದಲ್ಲಿ ಜನಗಣತಿ ನಡೆಯುತ್ತೆ ಹೊರತು ಜಾತಿ ಗಣತಿ ನಡೆಯೋದಿಲ್ಲ, ಹೀಗಂತ ನೆಹರೂನೇ ಹೇಳಿದ್ರು. ನಂತರ ಇಂದಿರಾ ಗಾಂಧಿ ಅವರು ಕೂಡ ಇದನ್ನು ಬಹಳ ಪ್ರಬಲವಾಗಿ ವಿರೋಧಿಸಿದ್ರು. ರಾಜೀವ್ ಗಾಂಧಿ ಕೂಡ ಇದನ್ನು ಒಪ್ಕೊಂಡಿರಲಿಲ್ಲ. ನರಸಿಂಹರಾವ್ ಇದನ್ನು ಒಪ್ಕೊಂಡಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಕೂಡ ಜಾತಿ ಜನಗಣತಿಗೆ ಮುಂದಾಗಿರಲಿಲ್ಲ. ಆದರೆ ರಾಹುಲ್ ಗಾಂಧಿ ಮಾತ್ರ ಜಾತಿ ಜನಗಣತಿಯ ಪರವಾಗಿದ್ದಾರೆ. ಮಿತ್ರರೇ, ರಾಹುಲ್ ಗಾಂಧಿಗೆ ಈ ಜಾತಿ ಜನಗಣತಿಯ ಬಗ್ಗೆ ಅರಿವೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳನ್ನು ಒಡೆದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಎನ್ನುವಂಥ ಒಂದು ಅಂಶ ಅವರಿಗೆ ಗೊತ್ತಾಗಿದೆ. ಈ ದೇಶದಲ್ಲಿ 2 ರೀತಿಯ ರಾಜಕಾರಣ ನಡೀತಾ ಇದೆ. ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಕು. ಇದು ಬಿಜೆಪಿಯವರ ತಂತ್ರಗಾರಿಕೆ. ಹಿಂದೂಗಳು ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಿದ್ದೇ ಆದರೆ, ಹಿಂದೂಗಳ ವೋಟ್ ಕ್ರೋಢೀಕರಣ ಆಗಿದ್ದಾದರೆ ಬಿಜೆಪಿಯನ್ನು ಈ ದೇಶದಲ್ಲಿ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ನವರ ಬಯಕೆ ಏನು? ಹಿಂದೂಗಳು ಯಾವತ್ತಿದ್ರೂ ಒಗ್ಗಟ್ಟಾಗಬಾರ್ದು. ಮುಸ್ಲಿಮರು ಹೇಗೆ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದಾರೆ ಅದು ಹಾಗೆ ಇರಬೇಕು, ಅದರಲ್ಲಿ ವ್ಯತ್ಯಾಸ ಆಗಬಾರದು. ಇನ್ನೊಂದು ಕಡೆ ಹಿಂದೂಗಳು ಜಾತಿ ಅಂತ ವಿಭಜನೆ ಆಗಬೇಕು. ಮೇಲ್ವರ್ಗದವರು ಕೆಳವರ್ಗದವರು ಅಂತ ಹೊಡೆದಾಡ್ತಾ ಇರಬೇಕು. ಬ್ರಾಹ್ಮಣರು, ವೀರಶೈವರು, ಲಿಂಗಾಯತರು, ಒಕ್ಕಲಿಗರು, ಇನ್ನೊಂದು ಕಡೆ ಎಸ್ಸಿಗಳು, ಎಸ್ಟಿಗಳು, ಈ ರೀತಿಯಾಗಿ ವಿಭಜನೆ ಇದ್ದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ನವರಿಗೆ ಅನ್ನಿಸ್ತಾ ಇದೆ, ಈ ದೇಶದಲ್ಲಿ ಜಾತಿ ಜನಗಣತಿಯನ್ನು ಮಾಡಿಸ್ಬೇಕು. ಜಾತಿ ಜನಗಣತಿಯನ್ನು ಮಾಡಿ ಯಾರು ಜಾಸ್ತಿ ಇದ್ದಾರೆ, ಯಾರು ಕಮ್ಮಿ ಇದ್ದಾರೆ ಅಂತ ನಾವು ತೋರಿಸ್ಬೇಕು. ಈ ಜಾತಿಯವರಿಗೆ ಇಷ್ಟೇ ಸ್ಥಾನಮಾನ ಸಿಗ್ತಾ ಇದೆ, ಇಷ್ಟೇ ಸೀಟ್ಗಳು ಸಿಗ್ತಾ ಇದೆ, ಅವ್ರಿಗೆ ಜಾಸ್ತಿ ಸಿಗಬೇಕು ಅಂತ ನಾವು ಹೋರಾಟ ಮಾಡಬೇಕು. ಆವಾಗ ನಮ್ಮ ಪಕ್ಷ ಉಸಿರಾಡ್ತಾ ಇರಬಹುದು ಅಂತ ಕಾಂಗ್ರೆಸ್ನವರಿಗೆ ಅನಿಸಿದೆ. ಇದೇ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾ ಇರುವಂಥದ್ದು, ಜೊತೆಗೆ ಜಾತಿ ಜನಗಣತಿಯ ಬಗ್ಗೆ ಪ್ರತಿನಿತ್ಯ ಬೋಧನೆ ಮಾಡ್ತಾ ಇರುವಂಥದ್ದು. ಇದನ್ನು ಮಿತ್ರರೇ ಮೊದಲಿಗೆ ಆರಂಭಿಸಿದ್ದೇ ಸಿದ್ದರಾಮಯ್ಯನವರು. 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಜನಗಣತಿಯ ಬಗ್ಗೆ ಅವರೊಂದು ಪ್ರಸ್ತಾಪವನ್ನು ಇಡ್ತಾರೆ. ಆದರೆ ನಾನು ಆಗಲೇ ಹೇಳಿದೆ, ಜನಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಹೀಗಾಗಿ ಒಂದು ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಿನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಎಚ್ ಕಾಂತರಾಜು ಅವರಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ 2015-2016ರಲ್ಲೇ ಈ ಗಣತಿ ಮುಗಿದು 2017ಕ್ಕೆ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಈ ಕಾಂತರಾಜು ಆಯೋಗ 2015ರ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಒಟ್ಟು 1,30,00,000 ಮನೆಗಳಿಗೆ ಭೇಟಿ ಕೊಟ್ಟು ಸಮೀಕ್ಷೆಯನ್ನು ನಡೆಸಿದ್ದೀವಿ ಅಂತ ಹೇಳ್ತಾ ಇದೆ. ಇದಕ್ಕೋಸ್ಕರವಾಗಿ ನಾವು 1,60,000 ಸಿಬ್ಬಂದಿಗಳನ್ನು ಬಳಸಿಕೊಂಡಿದ್ದೀವಿ. ರಾಜ್ಯದ 95% ಮನೆಗಳಿಗೆ ಭೇಟಿ ಕೊಟ್ಟು ನಾವು ಸಮೀಕ್ಷೆಯನ್ನು ಮಾಡಿದ್ದೀವಿ ಅಂತ
ಈ ಸಮಿತಿ ಹೇಳ್ತಾ ಇದೆ. ಮಿತ್ರರೇ, ಇಲ್ಲಿ ಬಹಳ ಜಾಣ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳ್ತೀನಿ. ಈಗಲೂ ಕೂಡ ಕೆಲವರು ಏನು ಹೇಳ್ತಾ ಇದ್ದಾರೆ, ನಮ್ಮನೆಗೆ ಯಾರು ಸಮೀಕ್ಷೆ ಮಾಡೋದಕ್ಕೆ ಬಂದಿಲ್ಲಪ್ಪ, ನಮ್ಮ ಜಾತಿಯ ಬಗ್ಗೆ ಯಾರೂ ಕೇಳೇ ಇಲ್ಲ, ಹೀಗಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದಕ್ಕೆ ಸಮಿತಿಯ ಉತ್ತರ ಕೊಟ್ಟಿದೆ. ನಾವು 95% ಮನೆಗಳಿಗೆ ಮಾತ್ರ ಭೇಟಿ ಕೊಟ್ಟಿದ್ದೀವಿ, ಇನ್ನು 5% ಮನೆಗೆ ಅವ್ರಿಗೆ ಹೋಗಿಲ್ಲ. ನೀವೇನಾದರೂ ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ನೀವು ಆ 5% ಅಲ್ಲಿ ಇದ್ದೀರಿ ಅಂತ ಅರ್ಥ. ಇದೇ ಕಾರಣದಿಂದ ಈ ಸಮೀಕ್ಷೆಯ ವೈಜ್ಞಾನಿಕತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ಮೊದಲನೇದಾಗಿ 10 ವರ್ಷಗಳ ಹಿಂದೆ ನಡೆಸಿದಂತಹ ಸಮೀಕ್ಷೆ. ಎರಡನೇದಾಗಿ ಎಲ್ಲರ ಮನೆಗೆ ಹೋಗಿದಾರಾ, ಎಲ್ಲರ ಜಾತಿಯ ಬಗ್ಗೆ ಇವ್ರು ಕೇಳಿದಾರಾ, ಅವರ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಅಧ್ಯಯನ ಮಾಡಿದಾರಾ, ಇದ್ರ ಬಗ್ಗೆಯೂ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ. 2019ರಲ್ಲಿ ಕಾಂತರಾಜು ಅವರ ಅವಧಿ ಮುಕ್ತಾಯ ಆಗತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗ್ತಾರೆ. ಅಂತಿಮವಾಗಿ 2024 ಮಾರ್ಚ್ನಲ್ಲಿ ಜಾತಿ ಜನಗಣತಿಯ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡುತ್ತೆ. ಅಲ್ಲಿಯವರೆಗೂ ಕೂಡ ಸರ್ಕಾರಕ್ಕೆ ಇದನ್ನು ಸ್ವೀಕರಿಸಬೇಕೋ ಬಿಡಬೇಕೋ, ಒಪ್ಕೊಳ್ಬೇಕೋ ಬೇಡವೋ ಇದರ ಬಗ್ಗೆ ಗೊಂದಲಗಳಿತ್ತು. ಯಾಕಂದ್ರೆ ಸರ್ಕಾರದ ಒಳಗೆ ಇದನ್ನು ವಿರೋಧಿಸುವಂತವರ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಲೋಕಸಭಾ ಚುನಾವಣೆಗೆ ಕೆಲವೇ ಸಮಯ ಬಾಕಿ ಇರುವಂತೆ ಈ ವರದಿಯನ್ನು ಸ್ವೀಕಾರ ಮಾಡುತ್ತೆ. ಈಗ 2025 ಏಪ್ರಿಲ್ 11ನೇ ತಾರೀಕು ಈ ವರದಿಯನ್ನು ಸಂಪುಟದ ಮುಂದೆ ತರಲಾಗುತ್ತೆ. ಅಲ್ಲೂ ಕೂಡ ಸಂಪುಟದಲ್ಲಿ ಬಹಳ ವಿರೋಧ ವ್ಯಕ್ತವಾಗುತ್ತೆ. ಕೆಲ ಸಚಿವರು ಇದನ್ನು ತಿರಸ್ಕರಿಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇದು ಜಾರಿ ಆಗಬಾರ್ದು, ಸರ್ಕಾರ ಇದನ್ನು ಒಪ್ಕೊಳ್ಬಾರ್ದು ಅಂತ. ಆದರೆ ಸಿದ್ದರಾಮಯ್ಯನವರಿಗೆ ಏನನ್ನಿಸ್ತಾ ಇದೆ, ಈ ವರದಿಯನ್ನು ನನ್ನ ಅವಧಿಯಲ್ಲಿ ಜಾರಿಗೆ ತರಲೇಬೇಕು, ಇದನ್ನು ಸರ್ಕಾರ ಒಪ್ಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ರಾಜಕೀಯ ಮಾಡ್ತಾ ಇರುವಂಥವರು. ಈ ವರದಿಯಿಂದ ಅವರಿಗೆ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅವರಿಗೆ ದಟ್ಟವಾಗಿದೆ. ಈಗ ಮಿತ್ರರೇ, ಈ ವರದಿಯಿಂದ ಯಾರಿಗೆ ನಷ್ಟ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅದನ್ನು ನೋಡೋದಾದರೆ, ಇಷ್ಟು ದಿನ ಈ ರಾಜ್ಯದಲ್ಲಿ ಎಲ್ಲರೂ ಏನು ಭಾವಿಸಿದ್ರು, ಈ ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾದಂತಹ ಸಮುದಾಯ, ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹದ್ದು ಲಿಂಗಾಯತ ಸಮುದಾಯ. ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ, ಅನಂತರ ಮುಸ್ಲಿಮರಿದ್ದಾರೆ, ಅದಾಗ್ತಿದ್ದ ಹಾಗೆ ಕುರುಬ ಸಮುದಾಯ ಇದೆ, ಅನಂತರ ವಾಲ್ಮೀಕಿ ಸಮುದಾಯ ಇದೆ, ಹೀಗೆಲ್ಲ ನಂಬ್ಕೊಂಡಿದ್ರು. ಆದರೆ ಈ ಸಮೀಕ್ಷೆ ಎಲ್ಲಾ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿದೆ. ಈ ಸಮೀಕ್ಷೆಯ ವರದಿ ಏನು ಹೇಳ್ತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಅಂದರೆ SC ಸಮುದಾಯದವರು 1,09,00,000 ಇದರಲ್ಲಿ ಅನೇಕ ಜಾತಿಗಳಿದ್ದಾವೆ. ಅಂದರೆ SC ಲೆಫ್ಟ್ ಇದೆ, SC ರೈಟ್ ಇದೆ, ಬೋವಿ, ಹೀಗೆ ಅನೇಕ ಜಾತಿಗಳಿದ್ದಾವೆ. ಒಟ್ಟಾರೆಯಾಗಿ SC ವರ್ಗದವರು 1,09,00,000 ಜನರಿದ್ದಾರೆ, ಹೀಗಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಎರಡನೇ ಸ್ಥಾನದಲ್ಲಿರುವಂತಹದ್ದೇ ಮುಸ್ಲಿಂ ಸಮುದಾಯ. ಈ ರಾಜ್ಯದಲ್ಲಿ ಒಟ್ಟು 75,25,000 ಮಂದಿ ಮುಸ್ಲಿಮರಿದ್ದಾರೆ. ನೀವು ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳನ್ನು ವರ್ಗೀಕರಣ ಮಾಡಿದ್ದೇ ಆದರೆ ಮುಸ್ಲಿಂ ಸಮುದಾಯವೇ ರಾಜ್ಯದಲ್ಲಿ ನಂಬರ್ 1 ಸಮುದಾಯವಾಗುತ್ತೆ. 75,25,000 ಮಂದಿ ಇದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಲಿಂಗಾಯತ ಸಮುದಾಯ ಕೇವಲ 66,35,000 ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ. ವೀರಶೈವರು 10,49,000 ಮಂದಿ ಇದ್ದಾರೆ. ಇಲ್ಲಿ ಲಿಂಗಾಯತ ಮತ್ತು ವೀರಶೈವರನ್ನ ಡಿವೈಡ್ ಮಾಡುವಂತಹ ಕೆಲಸವನ್ನ ಈ ಸಮೀಕ್ಷೆ ಮಾಡಿದೆ. ಹಾಗೆ ಒಕ್ಕಲಿಗ ಸಮುದಾಯ 61,58,000 ಮಂದಿ ಇದ್ದಾರೆ. ಕುರುಬರು 43,72,000 ಮಂದಿ ಇದ್ದಾರೆ. ST 42,81,000 ಇದ್ದಾರೆ. ಹಾಗೆ ಬ್ರಾಹ್ಮಣ ಸಮುದಾಯದವರು 15 ಲಕ್ಷ ಮಂದಿ ಇದ್ದಾರೆ. ಇತರೆ ಎಲ್ಲ ಸಮುದಾಯದವರು ಅಂದರೆ ಚಿಕ್ಕ ಪುಟ್ಟ ಸಮುದಾಯವನ್ನೆಲ್ಲ ಸೇರಿಸಿದ್ರೆ ರಾಜ್ಯದಲ್ಲಿ 1,74,00,000 ಮಂದಿ ಇದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ತಲೆ ಕೆಳಗಾದಂತಹ ಲೆಕ್ಕಾಚಾರ ಏನು ಕೇಳಿದ್ರೆ, ಈ ಹಿಂದೆ ಲಿಂಗಾಯತರು ಏನು ಹೇಳ್ತಾ ಇದ್ರು, ನಾವು ಈ ರಾಜ್ಯದಲ್ಲಿ 16ರಿಂದ 18% ಇದ್ದೀವಿ ಅಂತ ಹೇಳ್ತಾ ಇದ್ರು. ಈ ಸಮೀಕ್ಷೆಯೇ ನಿಜ ಅಂತಾದರೆ ಲಿಂಗಾಯತ ಮತ್ತು ವೀರಶೈವ ಇಬ್ಬರನ್ನೂ ಸೇರಿಸಿದ್ರೂ ಕೂಡ ಈ ರಾಜ್ಯದಲ್ಲಿರುವಂತಹದ್ದು ಅವರ ಸಂಖ್ಯೆ ಕೇವಲ 11% ಮಾತ್ರ. ಹಾಗೆ ಒಕ್ಕಲಿಗರು ಈ ಹಿಂದೆ ಏನು ಹೇಳ್ತಾ ಇದ್ರು, ನಾವು 10ರಿಂದ 12% ಇದ್ದೀವಿ ಅಂತ. ಈ ಸಮೀಕ್ಷೆಯ ಪ್ರಕಾರ ಅದು 8%ಗೆ ಕುಸಿಯುತ್ತೆ. ಕುರುಬರು 6% ಇದ್ದಾರೆ. ಈಗ ಒಕ್ಕಲಿಗರು ಮತ್ತು ಕುರುಬರಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ, ಜನಸಂಖ್ಯೆ ಆಲ್ಮೋಸ್ಟ್ ಸೇಮ್ ಇದೆ ಎನ್ನುವ ಹಂತಕ್ಕೆ ಬಂದು ನಿಂತು ಬಿಡುತ್ತೆ. ಹೀಗಾಗಿ ಕಾಂಗ್ರೆಸ್ನಲ್ಲಿರುವಂತಹ ಒಕ್ಕಲಿಗ MLAಗಳಿರಬಹುದು, ಒಕ್ಕಲಿಗ ಸಚಿವರಿರಬಹುದು, ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇನ್ನೊಂದು ಕಡೆ ಲಿಂಗಾಯತ ಸಚಿವರು ಮತ್ತು ಲಿಂಗಾಯತ ಶಾಸಕರು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಈಗಾಗಲೇ ಲಿಂಗಾಯತ ಸಮಾಜ ಕೂಡ ಇದನ್ನು ತಿರಸ್ಕರಿಸಿದೆ. ಶಂಕರ ಬಿದ್ರಿ ಅವರು ಅಂದ್ರೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಇದನ್ನ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಚಿನ್ನಪ್ಪ ರೆಡ್ಡಿ ಅವರು ಕಳೆದ 21 ವರ್ಷದ ಹಿಂದೆ ಒಂದು ವರದಿಯನ್ನು ಕೊಟ್ಟಿದ್ರು. ಆ ವರದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 16ರಿಂದ 17% ಲಿಂಗಾಯತರಿದ್ದಾರೆ ಅಂತ ಅವ್ರು ಹೇಳಿದ್ರು. ಆದ್ರೆ 21 ವರ್ಷದಲ್ಲಿ ಲಿಂಗಾಯತರ ಪ್ರಮಾಣ 10ರಿಂದ 11%ಗೆ ಕುಸಿದಿದೆ. ಕರ್ನಾಟಕದಲ್ಲಿ ಏನು ಕ್ಷಾಮ ಬಂದಿದೆಯೋ ಅಥವಾ ಲಿಂಗಾಯತರು ಏನಾದರೂ ಸಾಮೂಹಿಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೋ, ಯಾವ ಕಾರಣಕ್ಕೋಸ್ಕರವಾಗಿ ಲಿಂಗಾಯತರ ಜನಸಂಖ್ಯೆ ಇಷ್ಟೊಂದು ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ನಾವು ಈ ವರದಿಯನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 2 ಕೋಟಿಗೂ ಹೆಚ್ಚು ಲಿಂಗಾಯತರಿದ್ದಾರೆ ಅಂತ ಹೇಳಿ ಶಂಕರ ಬಿದ್ರಿ ಅವರು ಒಂದು ವಾದ ಮಂಡಿಸಿದ್ದಾರೆ. ಕೇವಲ ಶಂಕರ ಬಿದ್ರಿ ಅವರು ಮಾತ್ರ ಅಲ್ಲ, MB ಪಾಟೀಲ್ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರು, ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿರುವಂತವರು, ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ ಕನಿಷ್ಠ 1,25,00,000 ಜಾಸ್ತಿ ಇದೆ.
ಈ ಸಮೀಕ್ಷೆ ಸರಿ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾವು ನಮ್ಮ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಜನಸಂಖ್ಯೆ 1 ಕೋಟಿಗೂ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ವಿ, ಈ ಸಮೀಕ್ಷೆ ಕೇವಲ 16 ಲಕ್ಷ ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಸಮೀಕ್ಷೆಯನ್ನು ನಾವು ತಿರಸ್ಕಾರ ಮಾಡ್ತಾ ಇದೀವಿ, ನಮ್ಮ ಜನಸಂಖ್ಯೆ ಅಷ್ಟೆಲ್ಲ ಕಡಿಮೆ ಇಲ್ಲ ಹೀಗಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಈಗ ಇವರೆಲ್ಲ ಯಾಕಿಷ್ಟು ತಳಮಳಗೊಂಡಿದ್ದಾರೆ? ಜಾತಿ ಜನಸಂಖ್ಯೆಯಲ್ಲಿ ಸ್ವಲ್ಪ ಏರಿಳಿತ ಆದ್ರೆ ಏನ್ ನಷ್ಟ ಆಗತ್ತೆ, ಸಿದ್ದರಾಮಯ್ಯನವರಿಗೆ ಏನ್ ಲಾಭ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಇದನ್ನ ನೋಡೋದಾದ್ರೆ ಸಿದ್ದರಾಮಯ್ಯನವರ ವಾದ ಏನು? ಅವಕಾಶ ವಂಚಿತರಿಗೆ ನ್ಯಾಯ ಕೊಡುವ ಉದ್ದೇಶದಿಂದ ನಾವು ಇದನ್ನ ಮಾಡಿದೀವಿ ಅಂತ ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಇರುವಂತದ್ದು. ಆದ್ರೆ ಅವರ ಉದ್ದೇಶ ಇರುವಂತಹದ್ದು ರಾಜಕೀಯ. ಅದೇನು ಕೇಳಿದ್ರೆ, ಇಷ್ಟು ದಿನ ಕರ್ನಾಟಕದಲ್ಲಿ ಕೆಲ ಸಮುದಾಯಗಳು ನಮ್ಮ ಸಮುದಾಯ ಇಡೀ ರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೀವಿ, ನಾವೇ ಪ್ರಬಲ ಸಮುದಾಯ ಹೀಗಂತ ಹೇಳ್ಕೊಂಡು ಇಡೀ ರಾಜ್ಯ ರಾಜಕಾರಣವನ್ನ ತನ್ನ ಕೈನಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ವು. ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ಅಹಿಂದ ರಾಜಕಾರಣವನ್ನ ಮಾಡ್ತಾರೆ. ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ ಸಮಾಜ ಈ ಮೂರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತವರು ಸಿದ್ದರಾಮಯ್ಯನವರು. ಈಗ ಈ ಜಾತಿ ಸಮೀಕ್ಷೆಯನ್ನು ಹೊರಗೆ ತರ್ತಿದ್ದಂತೆ ರಾಜ್ಯದಲ್ಲಿ ತುಂಬಾ ನಿರ್ಣಾಯಕವಾದಂತಹ ಮತದಾರರು ಯಾರು ಕೇಳಿದ್ರೆ ಈ ಮೂರೇ ಸಮಾಜ ಆಗತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಪರಿಶಿಷ್ಟ ಜಾತಿಯವರೇ 1,09,00,000 ಜನ ಇದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮುಸ್ಲಿಮರ ಸಂಖ್ಯೆ 75,25,000 ಅಂತ ಹೇಳ್ತಾ ಇದೆ. ಕುರುಬರು 43 ಲಕ್ಷ ಇದ್ದಾರೆ, ST 42 ಲಕ್ಷ ಇದೆ. ಅಂದ್ರೆ ರಾಜ್ಯದ ಒಟ್ಟಾರೆ 7 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 1.5 ಕೋಟಿಯಷ್ಟು ಜನಸಂಖ್ಯೆ ಮಾತ್ರ ಮೇಲ್ವರ್ಗದ ಸಮಾಜಗಳಿರುವುದು. ಅದು ಒಕ್ಕಲಿಗರಿರಬಹುದು, ಲಿಂಗಾಯತರಿರಬಹುದು, ಬ್ರಾಹ್ಮಣರಿರಬಹುದು. ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇಲ್ಲ. ಇದನ್ನ ಸಾಬೀತು ಮಾಡಿ ರಾಜಕೀಯವಾಗಿ ಇದರ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಿರುವವರೇ ಸಿದ್ದರಾಮಯ್ಯನವರು. ಇದರಲ್ಲೊಂದು ನೆಗೆಟಿವ್ ಪಾಯಿಂಟ್ ಕೂಡ ಇದೆ. ಸದ್ಯ ಸಿದ್ದರಾಮಯ್ಯನವರಿಗೆ ಇದರಿಂದ ರಾಜಕೀಯವಾಗಿ ಲಾಭ ಕಾಣ್ತಾ ಇರಬಹುದು, ಆದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಬ್ಯಾಕ್ ಫೈರ್ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಮುಸ್ಲಿಂ ಸಮುದಾಯ ಹೇಗೆ ಕಾಂಗ್ರೆಸ್ಗೆ ವೋಟ್ ಹಾಕುತ್ತೋ, ಅಂದ್ರೆ ಅವರು ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಮತ ಕೊಡ್ತಾರೆ. ಅವರು ಯಾವ ಕಾರಣಕ್ಕೂ ಬಿಜೆಪಿಗೂ ವೋಟ್ ಹಾಕೋದಿಲ್ಲ ಅಥವಾ ಇತರ ಯಾವುದೇ ಪಕ್ಷಕ್ಕೂ ಕೂಡ ವೋಟ್ ಹಾಕೋದಿಲ್ಲ. ಅವರು ಬಲ್ಕ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಿತ್ರರೇ, ಲಿಂಗಾಯತರು ಮತ್ತು ಒಕ್ಕಲಿಗರು ಕಾಂಗ್ರೆಸ್ ವಿರುದ್ಧವಾಗಿ ನಿಂತುಕೊಂಡಿದ್ದೆ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಅಂತಂದ್ರೆ, ಸದ್ಯ ರಾಜ್ಯದಲ್ಲಿ ಈ ಸಮೀಕ್ಷೆಯ ಪ್ರಕಾರವೇ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಒಟ್ಟಿಗೆ ಸೇರಿಸಿದ್ರೆ 1,36,00,000 ಜನಸಂಖ್ಯೆ ಆಗುತ್ತೆ. ಆದರೆ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರ ಸಂಖ್ಯೆ 112 ಇದೆ. ಒಟ್ಟಾರೆ ರಾಜ್ಯ ವಿಧಾನಸಭೆಯಲ್ಲಿ 50% ಶಾಸಕರಿರುವಂತಹದ್ದು ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದವರು. ಅದರಲ್ಲಿ ಕಾಂಗ್ರೆಸ್ ಪಾಲು ಎಷ್ಟಿದೆ ಕೇಳಿದ್ರೆ 57 ಜನ ಇದ್ದಾರೆ. 23 ಜನ ಒಕ್ಕಲಿಗ MLAಗಳಿದ್ರೆ 34 ಜನ ಲಿಂಗಾಯತ MLAಗಳಿದ್ದಾರೆ. ನಾಳೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಇವರೆಲ್ಲ ಸೋತ್ ಹೋಗಿದ್ದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 113ರ ಗಡಿಯನ್ನ ದಾಟೋದಕ್ಕೆ ಸಾಧ್ಯವಾ? 70ರಿಂದ 80 ಸೀಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಈಗ ಆ ಸಮುದಾಯಗಳು ಯಾಕೆ ವಿರೋಧಿಸ್ತಾ ಇದ್ದಾವೆ? ಅದಕ್ಕೇನು ಕಾರಣ ಕೇಳಿದ್ರೆ ಅದಕ್ಕೂ ಮಿತ್ರರೇ ಇಲ್ಲೇ ಕಾರಣ ಇದೆ. ಈಗ ನಾನು ಆಗ್ಲೇ ಹೇಳಿದೆ, ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಸೇರಿಸಿದ್ರೆ ಒಟ್ಟು 112 ಜನ MLAಗಳಿದ್ದಾರೆ ಅಂತ. ನಾಳೆ ಈ ಸಮೀಕ್ಷೆಯ ಆಧಾರದಲ್ಲೇ ಟಿಕೆಟ್ ಹಂಚಿಕೆ ಆಗಿದ್ದೆ ಆದ್ರೆ ಅಷ್ಟೊಂದು ಟಿಕೆಟ್ ಸಿಗೋದೇ ಇಲ್ಲ. ಈ ಸಮೀಕ್ಷೆಯನ್ನೇ ಆಧಾರವಾಗಿ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಪಕ್ಷಗಳು ಲಿಂಗಾಯತರಿಗೆ ಒಂದು 25 ಸೀಟುಗಳು ಸಿಗುತ್ತೆ, ಹಾಗೆ ಒಕ್ಕಲಿಗರಿಗೆ ಒಂದು 18ರಿಂದ 20 ಸೀಟುಗಳು ಸಿಗ್ತವೆ. ಅಲ್ಲಿಗೆ ಲಿಂಗಾಯತ ಮತ್ತು ಒಕ್ಕಲಿಗರಿಬ್ಬರನ್ನೂ ಸೇರಿಸಿದ್ರೆ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ರಾಜಕೀಯ ಪ್ರಾತಿನಿಧಿತ್ವ 40 ಸೀಟುಗಳನ್ನು ದಾಟೋದಿಲ್ಲ. ಯೋಚನೆ ಮಾಡಿ, 112ರಲ್ಲಿ 40 ಸೀಟುಗಳಲ್ಲಿ 60%ಗೂ ಜಾಸ್ತಿ ಅವರಿಗೆ ಕಡಿಮೆ ಆಗುತ್ತೆ. ಅಲ್ಲಿಗೆ ಈ ಲಿಂಗಾಯತ ಮುಖ್ಯಮಂತ್ರಿ, ಒಕ್ಕಲಿಗ ಮುಖ್ಯಮಂತ್ರಿ ಈ ಎಲ್ಲ ವಾದವೇ ತಲೆ ಕೆಳಗಾಗಿ ಹೋಗ್ಬಿಡುತ್ತೆ. ಇದೇ ಕಾರಣದಿಂದ ಆ ಸಮುದಾಯಗಳು ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾವೆ. ಇದು ಸುಳ್ಳು, ಈ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ, ನಮ್ಮ ಮನೆಗೆ ಯಾರು ಸರ್ವೆ ಮಾಡೋದಕ್ಕೆ ಬಂದಿಲ್ಲ, ಹೀಗೆಲ್ಲ ಹೇಳ್ತಿರೋದಕ್ಕೆ ಕಾರಣವೇ ಇದು. ಇನ್ನು ಬಿಜೆಪಿಯವರು ಇನ್ನೊಂದು ವಾದವನ್ನು ಮುಂದಿಡ್ತಾ ಇದ್ದಾರೆ. ಈ ಇಡೀ ಸಮೀಕ್ಷೆಯಲ್ಲಿ ಹಿಂದೂಗಳ ಜಾತಿಯನ್ನು ವಿಭಜಿಸಲಾಗಿದೆ. ಲಿಂಗಾಯತರಲ್ಲಿ ವಿಭಜನೆ ಮಾಡಲಾಗಿದೆ, ಒಕ್ಕಲಿಗರಲ್ಲಿ ಉಪಜಾತಿಯನ್ನು ತರಲಾಗಿದೆ, ಕುರುಬರಲ್ಲಿ ಉಪಜಾತಿಯನ್ನು ತರಲಾಗಿದೆ, ಎಲ್ಲದರಲ್ಲೂ ಕೂಡ ಉಪಜಾತಿಯನ್ನು ಹೇಳಲಾಗ್ತಾ ಇದೆ. ಆದರೆ ಮುಸ್ಲಿಮರನ್ನ ಮಾತ್ರ ದೊಡ್ಡ ಜಾತಿಯಾಗಿ ತೋರಿಸಿ ರಾಜ್ಯದಲ್ಲಿ ನಂಬರ್ 1 ಸಮುದಾಯ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿದೆ. ಹೀಗಂತ ಬಿಜೆಪಿಯವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದು ತಪ್ಪಾಗಿದೆ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಸುನ್ನಿ ಶಿಯಾನಾದ್ರೂ ಮಾಡಬೇಕಿತ್ತು. ಅದನ್ನು ಬಿಟ್ಟು ಬೇರೆ ಬೇರೆ ಜಾತಿಗಳಿದ್ದಾವೆ, ಪಸ್ಮಾಂದ ಮುಸ್ಲಿಮರಿದ್ದಾರೆ, ಆಗಾ ಖಾನಿಗಳಿದ್ದಾರೆ, 108 ಜಾತಿಗಳಿದ್ದಾವೆ. ಆದರೆ ಅದನ್ನ ಈ ಸಮೀಕ್ಷೆಯಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಯಾಕೆ ಹೀಗೆ ಮಾಡಲಾಗಿದೆ ಅಂತಂದ್ರೆ ಕಾಂಗ್ರೆಸ್ಗೆ ಅದು ಬೇಕಾಗಿಲ್ಲ. ಮುಸ್ಲಿಮರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು, ಹಿಂದೂಗಳು ವಿಭಜಿತವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಇದು ಇವರ ಮೂಲ ಉದ್ದೇಶ, ಹಿಡನ್ ಅಜೆಂಡಾ. ಇದೇ ಕಾರಣದಿಂದ ಈ ಸಮೀಕ್ಷೆಯಲ್ಲೂ ಕೂಡ ಅದನ್ನು ಮಾಡಲಾಗಿದೆ. ಇದರ ಜೊತೆಗೆ ಈ ಸಮೀಕ್ಷೆಯಲ್ಲಿ ಇನ್ನೊಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಅದು ಕೂಡ ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ. ನಾನು ಕೆಲ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳ ವರದಿಯನ್ನು ಕೂಡ ನೋಡ್ತಾ ಇದ್ದೆ. ಕೆಲವರು ದೊಡ್ಡ ದೊಡ್ಡ ಡಿಬೇಟ್ಗಳನ್ನೇ ಮಾಡ್ತಾ ಇದ್ದಾರೆ. ಆ ಡಿಬೇಟ್ನಲ್ಲಿ ಭಾಗಿಯಾದಂಥವರಿಗೂ ಕೂಡ ಈ ಸಿಂಪಲ್
ಲಾಜಿಕ್ ಅರ್ಥ ಆಗದೇ ಇರುವಂತಹದ್ದು ನನಗೆ ಆಶ್ಚರ್ಯವನ್ನು ಹುಟ್ಟಿಸ್ತು. ಅದೇನು ಕೇಳಿದ್ರೆ, ಸದ್ಯ ಈ ಜಾತಿ ಸಮೀಕ್ಷೆಯಲ್ಲಿ ಮುಸ್ಲಿಮರ ಜನಸಂಖ್ಯೆಯನ್ನ 75,25,000 ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 18.5% ಏರಿಕೆ ಆಗಿದೆ. ಈ ಹಿಂದೆ 2011ರ ಜನಗಣತಿಯಲ್ಲಿ 12.92% ಅಷ್ಟು ರಾಜ್ಯದಲ್ಲಿ ಮುಸ್ಲಿಮರಿದ್ರು. ಸರಿಸುಮಾರು 5.5% ಮುಸ್ಲಿಮರ ಜನಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. 2011ರಿಂದ 2015ರ ಅವಧಿಯ ಒಳಗೆ ಕೇವಲ 4 ವರ್ಷದಲ್ಲಿ ರಾಜ್ಯದಲ್ಲಿ 5.5% ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಯಿತು. ಹೀಗೆಲ್ಲ ಕೆಲ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳೇ ವಾದವನ್ನು ಮಂಡಿಸ್ತಾ ಇದ್ರು. ಮಿತ್ರರೇ, ಅದು ಯಾವ ಲಾಜಿಕ್ಕು ನನಗಂತೂ ಅರ್ಥ ಆಗಿಲ್ಲ. ಈ ವರದಿಯೇ ಸತ್ಯ, ಈ ಜಾತಿ ಸಮೀಕ್ಷೆಯಲ್ಲಿ ಕೊಟ್ಟಂತಹ ಅಂಕಿಅಂಶಗಳು ನಿಜವಾಗ್ಲೂ ಸತ್ಯವಾಗಿದೆ ಅಂತ ಆದ್ರೆ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಹೇಗೆ ಅಂತಂದ್ರೆ 2011ರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು 12.92% ಮುಸ್ಲಿಮರಿದ್ರು. ಆದರೆ ಈ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿರುವಂತಹ ಒಟ್ಟು ಮುಸ್ಲಿಮರ ಸಂಖ್ಯೆ 75,25,000 ಅಂತ. ಈ ಸಮೀಕ್ಷೆಯನ್ನು ಮಾಡಿರುವಂತಹದ್ದು 7 ಕೋಟಿ ಕನ್ನಡಿಗರ ವಿಚಾರದಲ್ಲಿ. 7 ಕೋಟಿ ಕನ್ನಡಿಗರಿಗೆ 75,25,000 ಮುಸ್ಲಿಮರಿದ್ದಾರೆ ಅಂತಂದ್ರೆ ಓವರ್ ಆಲ್ ಜನಸಂಖ್ಯೆಯಲ್ಲಿ 10.6% ಮಾತ್ರ ಮುಸ್ಲಿಮರಿದ್ದಂತಾಗತ್ತೆ. ಸರಿಸುಮಾರು 2.5% ಅಷ್ಟು ಮುಸ್ಲಿಮರ ಜನಸಂಖ್ಯೆ ಕುಸಿತ ಆದಂತಾಗತ್ತೆ. 2011ರ ಜನಗಣತಿಯ ಪ್ರಕಾರವಾದ್ರೆ 12.92% ಮುಸ್ಲಿಮರಿರಬೇಕು. ಅದನ್ನು ನೀವು 7 ಕೋಟಿ ಜನರಿಗೆ ಹೋಲಿಸಬೇಕು ಅಂತಂದ್ರೆ ರಾಜ್ಯದಲ್ಲಿ 90,44,000 ಮಂದಿ ಮುಸ್ಲಿಮರಿರಬೇಕಾಗಿತ್ತು. ಆದರೆ ಈ ಸಮೀಕ್ಷೆ ಹೇಳ್ತಾ ಇದೆ 75,25,000 ಅಂತ. ಆದರೆ ನಮ್ಮ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ ರಾಜ್ಯದಲ್ಲಿ 75,25,000 ಮಂದಿ ಮುಸ್ಲಿಮರಿದ್ದಾರೆ, ರಾಜ್ಯದ ಓವರ್ ಆಲ್ ಜನಸಂಖ್ಯೆಯಲ್ಲಿ 18.5% ಮುಸ್ಲಿಮರಾಗ್ಬಿಟ್ಟಿದ್ದಾರೆ ಅಂತ. ಅದು ಯಾವ ಲಾಜಿಕ್ ಅಲ್ಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಿತ್ರರೇ, ಅದೇನೇ ಇರಲಿ, ಸದ್ಯ ಜಾತಿ ಸಮೀಕ್ಷೆಯ ವಿಚಾರವಾಗಿ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ. ಸರ್ಕಾರಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪ. ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆಯ ಪರವಾಗಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಸಂಸದರು ಈ ವರದಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವರು ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗಾದ್ರೆ ಈ ಸಮೀಕ್ಷೆಯ ಬಗ್ಗೆ ಸರ್ಕಾರ ಮುಂದೇನು ತೀರ್ಮಾನ ಮಾಡುತ್ತೆ? ಸಿದ್ದರಾಮಯ್ಯನವರು 17ನೇ ತಾರೀಕು ಕರೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತಾರೆ ಎನ್ನುವಂತಹದ್ದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.